ಹಾಸನದಲ್ಲಿ ಈ ಬಾರಿ ಸುರಿದ ಭಾರೀ ಮಳೆಗೆ ಶಿರಾಡಿ ಘಾಟ್ ನಲುಗಿ ಹೋಗಿದೆ. ಹಲವೆಡೆ ಗುಡ್ಡ ಕುಸಿತ ಆಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರವಾಸ ಮಾಡಿ ನೆರೆಹಾನಿ ಪ್ರದೇಶವನ್ನ ಪರಿಶೀಲನೆ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮರಣ ಮಳೆ. ನೆರೆಪೀಡಿತ ಪ್ರದೇಶಗಳಿಗೆ ಎಚ್ಡಿಕೆ ಭೇಟಿ. ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮರಣ ಮಳೆಗೆ ಅವಾಂತರಗಳ ಸರಮಾಲೆ ಸೃಷ್ಟಿಸುತ್ತಿದ್ದಾನೆ. ನೆರೆಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದ್ರು. ಸಕಲೇಶಪುರದಲ್ಲಿ ಮಳೆಗೆ ಹಾನಿಯಾದ ರಸ್ತೆಯನ್ನ ಪರಿಶೀಲನೆ ಮಾಡಿದ್ರು. ರಾಜ್ಯ ರಾಜಧಾನಿ ಹಾಗೂ ಕರಾವಳಿ ಸಂಪರ್ಕದ ಕೊಂಡಿಯಾಗಿರುವ ಶಿರಾಡಿ ಘಾಟ್ ರಸ್ತೆ ವೀಕ್ಷಿಸಿದ ನಂತರ ರಸ್ತೆ ಕಾಮಗಾರಿಯಲ್ಲಿ ಕಳಪೆ ಮತ್ತು ತಾಂತ್ರಿಕತೆಯಲ್ಲೂ ದೋಷ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಅಂತ ಹೇಳಿದ್ರು. ಕಳಪೆ ಕಾಮಗಾರಿ ಇಲ್ಲಿ ಇಂಥ ಒಂದು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ನಮ್ಮ ಇಂಜಿನಿಯರ್ಸ್ಗಳು ಸಹ ಸ್ವಲ್ಪ ಅವರ ಒಂದು ಪರಿಣಿತಿಯನ್ನು ಇಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಇವೆಲ್ಲ ಹುಡುಗಾಟಿಕೆಗೆ ಮಾಡ್ತಕ್ಕಂಥ ಕೆಲಸಗಳಲ್ಲ. ನಾನು ಏನು ಕಣ್ಣಾರೆ ನೋಡಿದ್ದೇನೆ. ನಾನು ಕೇಂದ್ರದ ನಮ್ಮ ಭೂ ಸಾರಿಗೆ ಸಚಿವರ ಹತ್ರನೂ ಚರ್ಚೆ ಮಾಡ್ತೇನೆ. ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ. ಇನ್ನು ಸಕಲೇಶಪುರ NH 75 ರಸ್ತೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಶೀಲಿಸಿದ್ರು. ಸಕಲೇಶಪುರದ ಕೊಲ್ಲಳ್ಳಿ ಬಳಿ ವಾಲ್ ಕುಸಿತ ಪ್ರದೇಶದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಒಟ್ಟಾರೆ ರಾಜ್ಯದಲ್ಲಿ ಬಹಳಷ್ಟು ಈ ಸರಿ ಮಳೆ ಬಂದು ಅನಾಹುತಗಳಾಗಿದೆ. ಬಹಳಷ್ಟು ಜನ ಸತ್ತಿದ್ದಾರೆ. ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇಮಿಡಿಯೇಟ್ ಮೆಜರ್ಸ್ ತಗೋಬೇಕಾಗಿತ್ತು. ಇನ್ನೂ ಯಾಕೋ ಎಚ್ಚೆತ್ಕೊಂಡಾಗ ಕಾಣಲಿಲ್ಲ. ಕಳೆದ ಬಾರಿ ನಾವು ಮನೆಗೆ ನೀರು ನುಗ್ಗಿದ್ರೆ 10,000 ರೂಪಾಯಿ ಕೊಡ್ತಾಯಿದ್ವಿ. ಮನೆ ಬಿದ್ದೋದ್ರೆ 5 ಲಕ್ಷ ಕೊಡ್ತಾಯಿದ್ವಿ. ನನಗಿರೋಂಥ ಮಾಹಿತಿ ಈಗ ನಾನು ಬಂದು ಭೇಟಿ ಮಾಡಿದಾಗ 10,000 ರೂಪಾಯಿ ಕೊಡ್ತಾ ಇಲ್ಲ ಅಷ್ಟೇ. ಸದ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ 75ರ ನಿರ್ಮಾಣದಲ್ಲಿ ಇತ್ತೀಚೆಗೆ 90 ಡಿಗ್ರಿ ಲಂಬವಾಗಿ ಮಣ್ಣು ಕತ್ತರಿಸುತ್ತಿರೋದು ಮಣ್ಣು ಕುಸಿತಕ್ಕೆ ಕಾರಣ ಎನ್ನಲಾಗ್ತಿದೆ. ವೈಜ್ಞಾನಿಕವಾಗಿ ಸರಿಪಡಿಸದೆ ಹೋದ್ರೆ ಶಿರಾಡಿ ಘಾಟ್ನಲ್ಲಿ ಸಂಚಾರವೇ ಮುಂದೊಂದು ದಿನ ಬಂದ್ ಆಗೋ ಸಾಧ್ಯತೆ ಇದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಮಳೆಯ ರೌದ್ರ ನರ್ತನಕ್ಕೆ ಜೀವಗಳು ಬಲಿಯಾಗ್ತಾ ಇದ್ದು ಜನ ಜಾನುವಾರು ತತ್ತರಿಸಿ ಹೋಗಿವೆ. ವರುಣ ದೇವ ಎಲ್ಲೆಲ್ಲಿ ಅಬ್ಬರಿಸಿದ್ದಾನೆ ಗೊತ್ತಾ? ಏನೇನಾಗಿದೆ ಗೊತ್ತಾ? ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಣಭೀಕರ ಮಳೆಗೆ ಕರುನಾಡು ತತ್ತರ. ಅಲ್ಲಲ್ಲಿ ಭೂಕುಸಿತ, ಜನಜೀವನ ಅಸ್ತವ್ಯಸ್ತ. ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಕರಾವಳಿ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗಿವೆ. ಕೆಲವೆಡೆ ರಸ್ತೆಗಳು ಬಂದಾಗಿ ಸಂಚಾರ ಸ್ಥಗಿತಗೊಂಡ್ರೆ ಇನ್ನೂ ಹಲವೆಡೆ ಅಪಾರ ಸಾವು ನೋವು ಸಂಭವಿಸುತ್ತಿವೆ. ಸೇತುವೆ ಮುಳುಗಡೆ, ಸಂಪರ್ಕ ಕಡಿತ. ಚಿಕ್ಕಮಗಳೂರಿನಲ್ಲಿ ಮಹಾಮಳೆ ಮುಂದುವರೆದಿದೆ. ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಳಸಾ ತಾಲೂಕಿನ ಹೊರನಾಡು ಬಳಿಯ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹೊರನಾಡು ಕಳಸಾ ಸಂಪರ್ಕ ಕಡಿತಗೊಂಡಿದ್ದು ಸೇತುವೆ ಬಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಡ್ರೋನ್ನಲ್ಲಿ ಭೂಕುಸಿತದ ದೃಶ್ಯ. ಕುಮಟಾ ಸಿದ್ದಾಪುರ ರಸ್ತೆಯ ಭೂಕುಸಿತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿದೆ. ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಮರ ಬಿದ್ದಿದೆ.
ಮನೆಗೋಡೆ ಕುಸಿತ, ಗರ್ಭಿಣಿ ಸಾವು. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಗ್ರಾಮಕ್ಕೆ ಸಚಿವ ಕೆ ವೆಂಕಟೇಶ್, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭೇಟಿ ನೀಡಿ 5 ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ವರುಣಾರ್ಭಟಕ್ಕೆ ಮೊದಲ ಬಲಿ. ವರುಣಾರ್ಭಟಕ್ಕೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜಟ್ರಾ ಸ್ಪೇಸ್ ಗ್ರಾಮದಲ್ಲಿ ಮನೆ ಕುಸಿದಿದ್ದು ತಿರುಪತಿ ರಾಜಾರಾಮ್ ವಾಟ್ಕರ್ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ. ಭೀಕರ ಮಳೆಗೆ ಜನ ತತ್ತರಿಸಿದ್ದು ಮಳೆ ಅಬ್ಬರ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣ ಮಳೆಗೆ ಜನ ಜೀವನ ಅಲ್ಲೋಲ ಕಲ್ಲೋಲ ಆಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಿರೋದ್ರಿಂದ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಪ್ರವಾಹದ ಭೀತಿ ಶುರುವಾಗಿದೆ. ಉಕ್ಕಿ ಹರಿತಾ ಇರುವ ಕಾವೇರಿ ನದಿಯಲ್ಲೇ ಪ್ರವಾಸಿಗರು ಹುಚ್ಚಾಟವನ್ನ ಮಾಡ್ತಿದ್ದಾರೆ. ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು 50,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ. ಪರಿಣಾಮ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು. ವರುಣನ ಅಬ್ಬರಕ್ಕೆ ಮೈದುಂಬಿದ ಜೀವನಾಡಿ. ಮಂಡ್ಯದ ಪ್ರವಾಸಿ ತಾಣಗಳಲ್ಲಿ ಪ್ರವಾಹ ಭೀತಿ. ರಾಜ್ಯದಲ್ಲಿ ವರುಣ ದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಎಡೆಬಿಡದೆ ಸುರಿಯುತ್ತಿರುವ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರಣಮಳೆ ಆಗ್ತಿದ್ದು ಕೆಆರ್ಎಸ್ ಡ್ಯಾಂಗೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಶ್ರೀರಂಗಪಟ್ಟಣದ ಬ್ರಿಟಿಷರ ಕಾಲದ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ. ಒಂದು ಕಡೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಕಡೆ ಪ್ರವಾಹ ಭೀತಿ ಎದುರಾಗಿದೆ. ಈ ರೀತಿ ಒಂದಷ್ಟು ಸೇತುವೆಗಳ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ. ಉಕ್ಕಿ ಹರಿಯುತ್ತಿರುವ ಕಾವೇರಿಯಲ್ಲೇ ಭಕ್ತರ ಸ್ನಾನ. ಭೋರ್ಗರೆಯುತ್ತಿರುವ ನೀರಿನಲ್ಲಿ ಪ್ರವಾಸಿಗರ ಆಟ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ರೂ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ. ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಾಲಯದ ಬಳಿ ನದಿಯಲ್ಲಿ ಪ್ರವಾಸಿಗರು ಆಟ ಆಡ್ತಿದ್ದಾರೆ. ಕುಟುಂಬದೊಂದಿಗೆ ನೀರಿಗೆ ಇಳಿದು ಆಟವಾಡ್ತಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಏನು ನಿಮಿಷಾಂಬ ದೇವಾಲಯದ ಮುಂಭಾಗ ಇದ್ದೀನಿ. ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಕಾವೇರಿ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅಂತ. ಇಲ್ಲಿ ಏನು ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರೂ ಕೂಡ ಪ್ರವಾಸಿಗರು ಹಾಗೂ ಇಲ್ಲಿ ಬರುವಂಥ ಭಕ್ತರು ಕಾವೇರಿ ನದಿಯಲ್ಲಿ ಇಳಿದು ಆಟ ಆಡ್ತಾ ಇರುವಂಥದ್ದು, ಜೊತೆಗೆ ಸ್ನಾನ ಮಾಡ್ತಾ ಇರುವಂಥ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕೆಆರ್ಎಸ್ ಡ್ಯಾಂನಿಂದ ನದಿಗೆ ನೀರು ಹರಿಸಿದ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತಗೊಳಿಸಲಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಸೆಳೆತ ಹೆಚ್ಚಾದ ಹಿನ್ನೆಲೆ ದೋಣಿ ವಿಹಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಡ್ಯಾಂ ಭರ್ತಿ ಹಂಚಿಗೆ ತಲುಪಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 15,000 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಇದರಿಂದ ನದಿಯ ಕೆಲವು ಭಾಗಗಳಲ್ಲಿ ನೆರೆಯ ಭೀತಿ ಎದುರಾಗಿದೆ. ಮತ್ತೊಂದು ಕಡೆ ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ತಾತ್ಕಾಲಿಕವಾಗಿ ಬೋಟಿಂಗನ್ನು ಸ್ಥಗಿತಗೊಳಿಸಲಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ 1 ತಿಂಗಳಾಯಿತು. ಒಂದು ಕಡೆ ಮನೆ ಊಟ ಸಿಗ್ತಾ ಇಲ್ಲ. ಡಿ ಬಾಸ್ ದರ್ಶನ್ ಸೊರಗಿ ಹೋಗಿದ್ದಾರೆ ಜೈಲಿನಲ್ಲಿ. ಮತ್ತೊಂದು ಕಡೆಯಲ್ಲಿ ಡಿ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಖಾಕಿ ಮುಂದಾಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ.